ಸರ್ ತುಂಬ ಖುಷಿ ಆಗ್ತಿದೆ. ಮೈಸೂರು ಯೂನಿವರ್ಸಿಟಿ ತುಂಬ ಹಳೆಯ ಯೂನಿವರ್ಸಿಟಿ. ಸೊ 105ನೇ ಕಾನ್ವೊಕೇಶನ್ಗೆ 16 ಗೋಲ್ಡ್ ಮೆಡಲ್ ಸಿಕ್ಕಿದೆ ಮಾಸ್ಟರ್ಸ್ ಇನ್ ಅರ್ಬನ್ ಆ್ಯಂಡ್ ರೀಜನಲ್ ಪ್ಲಾನಿಂಗಲ್ಲಿ. ಸೊ ನನಗೆ ತುಂಬ ವಿಚಾರ ಇದು. ಲೈಕ್ ನನ್ನ ಅಪ್ಪ ಅಮ್ಮ, ತಮ್ಮ, ನಮ್ಮ ಅತ್ತೆ ಮಾವ, ನನ್ನ ಹಸ್ಬೆಂಡು, ನನ್ನ ಪ್ರೊಫೆಸರ್ಗಳು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮೋಟಿವೇಟ್ ಮಾಡಿದ್ದಾರೆ ಈಗೊಂದು ಗೋಲ್ಡ್ ಮೆಡಲ್ ತೊಗೊಳಕ್ಕೆ. ಸೊ ನಾನು ಬ್ಯಾಚುಲರ್ಸ್ ಆಫ್ ಆರ್ಕಿಟೆಕ್ಚರ್ ಗೋಲ್ಡ್ ಮೆಡಲ್ ಕೂಡ, ಸೊ ಅದು ನಿಟ್ಟೆ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೆ. ಸೊ ಅಲ್ಲಿನ ಗೋಲ್ಡ್ ಮೆಡಲು, ಸೊ ಇಲ್ಲಿ 16 ಗೋಲ್ಡ್ ಮೆಡಲ್ ಅಂತ ತಗೊಂಡಿದ್ದೀನಿ. ಮೈಸೂರು ವಿಶ್ವವಿದ್ಯಾನಿಲಯನೇ ಆಯ್ಕೆ ಮಾಡ್ಕೊಂಡಿದ್ದೆ ಮಂಗಳೂರಿಗೆ, ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿದ್ದೆ. ಸರ್ ನಾನು ಆರ್ಕಿಟೆಕ್ಚರ್ ಆದಮೇಲೆ ನಾನು ಮಂಗಳೂರು ಸ್ಮಾರ್ಟ್ ಸಿಟಿಯಲ್ಲಿ ಇಂಟರ್ನ್ ಆಗಿ ಜಾಬ್ ಮಾಡ್ತಿದ್ದೆ. ಸೊ ಆವಾಗ ನನ್ನ ಊರು ಮಂಗಳೂರು. ಸೊ ಆವಾಗ ನನಗೆ ಗೊತ್ತಾಯಿತು ಮಂಗಳೂರಲ್ಲಿ ತುಂಬ ಕ್ಲೈಮೇಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ. ಲೈಕ್ ನಮ್ಮ ಸಮುದ್ರ ಮಟ್ಟ ಏರ್ತಿದೆ, ಮತ್ತು ಮಳೆ ಬರುವಾಗ ಫುಲ್ ಫ್ಲಡ್ಡಿಂಗ್ ಆಗ್ತಿದೆ, ಮತ್ತು ಬೇಸಿಗೆ ಕಾಲದಲ್ಲಿ ಫುಲ್ ಬಿಸಿ ಆಗುತ್ತೆ, ತುಂಬ ಬಿಸಿಲು ಇರುತ್ತೆ. ಸೊ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಸಮುದ್ರದ ನೆರೆಯಲ್ಲಿರೋರು ಎಲ್ಲ ಮನೆಯೆಲ್ಲ ಕೊಚ್ಕೊಂಡು ಹೋಗ್ತಿದೆ. ಸೊ ಅದಕ್ಕೆ ನಾವು ಅರ್ಬನ್ ಪ್ಲ್ಯಾನಿಂಗಲ್ಲಿ ಹೇಗೆ ಸಿಟೀಸ್ನ ಬೆಟರಾಗಿ ಡಿಸೈನ್ ಮಾಡ್ಬೋದು ಅಂತ ಓದಬೇಕಂತ ಇಷ್ಟ ಇತ್ತು. ಅದಕ್ಕೆ ಮೈಸೂರು ಯೂನಿವರ್ಸಿಟಿಯಲ್ಲಿ, ಅದು ಇಡೀ ಕರ್ನಾಟಕದಲ್ಲಿ ಕೋರ್ಸ್ ಇಲ್ಲೇ ಮಾತ್ರ ಹೊಂದಿರೋದು, ಅದಕ್ಕೆ ಇಲ್ಲಿ ಬಂದೆ. ಸೊ ನಾನು ಎಜುಕೇಷನಿಂದ ಸೊಸೈಟಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಿದ್ದೆ. ಲೈಕ್ ಫರ್ದರ್ ರಿಸರ್ಚ್ ಕೂಡ ಮಂಗಳೂರು ಕ್ಲೈಮೇಟ್ ರೆಸಿಲಿಯಂಟ್ ಕೋಸ್ಟಲ್ ಸಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಸಾಕಷ್ಟು ಮಹಿಳಾ ವಿದ್ಯಾರ್ಥಿಗಳ ಶಿಕ್ಷಣವನ್ನು ಮುಟ್ಟುಗೋಡಿಸ್ತಾರೆ. ಮದುವೆ ನಂತರ ಸಹ ನಿಮ್ಮ ಪತಿ, ನಿಮ್ಮ ಕುಟುಂಬಸ್ಥರು, ಅತ್ತೆ ಮಾವ ಎಲ್ಲರೂ ಯಾವ ರೀತಿ ನಿಮಗೆ ಎನ್ಕರೇಜ್ ಮಾಡೋದು ಓದಲಿಕ್ಕೆ? ಸರ್ ನನ್ನ ಅತ್ತೆ ಮಾವ ತುಂಬ ಸಪೋರ್ಟ್ ಮಾಡ್ತಿದ್ರು. ಬೆಳಗ್ಗೆ ಎದ್ದು ಅಮ್ಮ ಟಿಫಿನ್ ಕಟ್ಕೊಡ್ತಾರೆ ಕಾಲೇಜ್ ಹೋಗುವಾಗ. ಇಲ್ಲಾಂದರೆ ಬೆಳಗ್ಗೆ ಎದ್ದು ತಿಂಡಿ ಪಲ್ಯ ಎಲ್ಲ ಮಾಡಿಕೊಡ್ತಾರೆ. ಇದರಲ್ಲಿ ಕಷ್ಟ ಆಗ್ತಿತ್ತು, ನಾನು ಒಬ್ಬಳಿಗೆ ಓದ್ಕೊಂಡು ಬೆಳಗ್ಗೆ ಎದ್ದು ಓದ್ತಿದ್ದೆ. ಯಾವ ಕ್ಲಾಸು ಮಿಸ್ ಮಾಡ್ಕೋತಿರ್ಲಿಲ್ಲ, ಯಾವ ಪ್ರೊಫೆಸರ್ ಲೆಕ್ಚರ್ಸು ಮಿಸ್ ಮಾಡ್ಕೋತಿರ್ಲಿಲ್ಲ. 100% ಅಟೆಂಡೆನ್ಸು. ನನ್ನ ಹಸ್ಬೆಂಡ್ ಕೂಡ ಗೋಲ್ಡ್ ಮೆಡಲಿಸ್ಟು. ಅವರು ಕೂಡ ಇವತ್ತು ಕಾನ್ವೊಕೇಶನಲ್ಲಿ PhD ಡಿಗ್ರಿ ತಗೋತಿದ್ದಾರೆ. ಸೊ ಅವರು ನಂಗೆ ತುಂಬ ಇನ್ಸ್ಪಿರೇಷನ್ ತಗೊಂಡಿದ್ದಾರೆ. ನನ್ನ ಮಾವ ಕೂಡ ಪ್ರೊಫೆಸರು, ಲೈಕ್ ಅವ್ರು ಡಾಕ್ಟರ್ ಮೋಕ್ಷಪತಿ ಅಂತ, ಅವರು ಕೂಡ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್. ಸೊ ಅವ್ರ ಮನೇಲಿ ಎಲ್ಲರೂ ಲೈಕ್ ಎಜುಕೇಷನ್ ಓರಿಯೆಂಟೆಡ್ ಇರೋದ್ರಿಂದ ನನಗೆ ಎವ್ರಿಡೇ ಮೋಟಿವೇಶನ್ ಥರ ಇನ್ಸ್ಪಿರೇಷನ್ನು. ಬೆಳಗ್ಗೆ ಎದ್ದು ಓದ್ಕೊ ಅಮ್ಮ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ನಾನು ಎವ್ರಿಡೇ ಕೂತು ಓದ್ತಿದ್ದೆ. 16 ಗೋಲ್ಡ್ ಮೆಡಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.